ನಮಸ್ಕಾರ ಸ್ನೇಹಿತರೆ, ಸಾವಯವ ಕೀಟನಾಶಕ ಅಥವಾ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂದಿನ ವಿಡಿಯೋದಲ್ಲಿ ಆಲೋವೆರಾವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ರೀತಿಯ ಫೆಂಗಿಸೈಡ್ ಮತ್ತು ಎರಡು ರೀತಿಯ ಪೆಸ್ಟಿಸೈಡ್ಗಳನ್ನು ಸುಲಭವಾಗಿ ನಾವು ಯಾವ ರೀತಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂಗೆ ಆಲೋವೆರಾವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ಮನೆಯ ಹೂಗಿಡಗಳಿಗೆ ಒಂದು ರೀತಿಯ ಫೆಂಗಿಸೈಡನ್ನು ಹೇಗೆ ತಯಾರು ಮಾಡೋದು, ಜೊತೆಗೆ ಎರಡು ರೀತಿಯಲ್ಲಿ ನಾವು ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು, ಅದು ಸುಲಭವಾಗಿ ನಮ್ಮ ಮನೆಯಲ್ಲೇ ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಸುಲಭವಾಗಿ ಫೆಂಗಿಸೈಡನ್ನು ಹೇಗೆ ತಯಾರು ಮಾಡೋದು ಅಥವಾ ಶಿಲೀಂಧ್ರನಾಶಕ ಅಂತ ಏನು ಕರಿತೀವಿ, ಇದನ್ನು ಹೇಗೆ ನಾವು ತಯಾರು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈ ಫೆಂಗಿಸೈಡನ್ನು ತಯಾರು ಮಾಡಲಿಕ್ಕೆ ಒಂದು ಟಂಬ್ಲರ್ ಅಥವಾ ಒಂದು ಕಂಟೈನರನ್ನು ತಗೊಳ್ಳಿ. ಇದಕ್ಕೆ 1-2 ಕಪ್ ವಾರ್ಮ್ ವಾಟರನ್ನು ಹಾಕಬೇಕು, ಅಂದರೆ ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರು ಅಂತಂದರೆ ಒಂದು 25-30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಕು. ಇದರ ಟೆಂಪ್ರೇಚರ್ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು 2 ಕಪ್ ಬಿಸಿ ನೀರನ್ನು ಈ ಟಂಬ್ಲರ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಲೋವೆರಾ ಜ್ಯೂಸನ್ನು ಹಾಕ್ಕೊಳ್ಬೇಕು. ಆಲೋವೆರಾ ಜ್ಯೂಸ್ ಅಂದರೆ ನಿಮ್ಮ ಮನೆಯಲ್ಲೇ ಬೆಳೆದಿರುವಂಥ ಆಲೋವೆರಾ ಏನಾರು ಇದ್ದರೆ ಅದರ ಒಂದು ಲೀಫನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಜ್ಯೂಸನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕಿದರೆ ಆಯಿತು. ಇಲ್ಲಾಂದರೆ ಡೈರೆಕ್ಟಾಗಿ ಸಿಗುವಂತಹ ಆಲೋವೆರಾ ಜ್ಯೂಸ್ ಅಥವಾ ಆಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಬೋದು. ನೋಡಿ, ನಮ್ಮಲ್ಲಿ ಫ್ರೆಶ್ ಆಗಿರುವಂಥ ಈ ಆಲೋವೆರಾ ಜೆಲ್ಲನ್ನು ನಾನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದರೆ ಸಾಕು. ನಂತರ ಒಂದು ಅರ್ಧ ಸ್ಪೂನಷ್ಟು ನೀಮ್ ಆಯಿಲನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಆಮೇಲೆ ಇನ್ನೊಂದು ಮುಖ್ಯವಾದ ಕಂಟೆಂಟ್ ಅಂತಂದರೆ ಪೊಟ್ಯಾಷಿಯಮ್ ಸಿಲಿಕೇಟನ್ನು ಹಾಕಬೇಕು. ಒಂದು 1/4 ಟೀ ಸ್ಪೂನ್ ಆದರೆ ಸಾಕು. ಪೊಟ್ಯಾಷಿಯಮ್ ಸಿಲಿಕೇಟ್ ಅನ್ನೋದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಕೆಮಿಸ್ಟ್ ಕಡೆ ಸಿಗುತ್ತೆ, ಅಥವಾ ಫರ್ಟಿಲೈಸರ್ ಶಾಪ್ನಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದೊಂದು ನ್ಯಾಚುರಲ್ ಕಾಂಪೌಂಡ್ ಆಗಿದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆದ್ದರಿಂದ ನೀವು ಧಾರಾಳವಾಗಿ ಇದನ್ನು ಉಪಯೋಗಿಸ್ಬೋದು. ಈಗ ಈ ಟಂಬ್ಲರ್ ಅಥವಾ ಕಂಟೈನರ್ನ ಮುಚ್ಚಳವನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ನೋಡಿ, ಯಾವ ರೀತಿ ಶೇಕ್ ಮಾಡಬೇಕು ಅಂತಂದರೆ ಇದರಲ್ಲಿರೋ ಆಯಿಲ್ ಕಂಟೆಂಟ್ ನಿಮಗೆ ಕಾಣಬಾರ್ದು. ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯ ಒಂದು ಬಿಳಿ ದ್ರಾವಣ ನಿಮಗೆ ಕಾಣುತ್ತೆ. ಇದರಲ್ಲಿ ಒಂದು ಸಣ್ಣ ಆಲೋವೆರಾ ಪೀಸ್ ಕೂಡ ಬಿದ್ದಿದೆ, ಕಾಣ್ತಾ ಇದೆ ನಿಮಗೆ. ಇದನ್ನ ತೆಗೆದ್ರೆ ಆಯಿತು. ಈಗ ಒಂದು ಅರ್ಧ ಕಪ್ಪಷ್ಟು ಬಿಸಿ ನೀರನ್ನು ಪುನಃ ಇದಕ್ಕೆ ಸೇರಿಸಬೇಕು. ಸೇರಿಸಿ ನಂತರ ಒಂದು ಸ್ಪ್ರೇಯರ್ಗೆ ಇದನ್ನ ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಆಯಿತು. ಫಂಗಸ್ ಎಲ್ಲೆಲ್ಲಿದೆ ನೋಡಿಕೊಂಡು, ಅಂದರೆ ಗಿಡಗಳಿಗಿರ್ಬೋದು, ಮಣ್ಣಿಗಿರ್ಬೋದು, ನೋಡಿಕೊಂಡು ಸ್ಪ್ರೇ ಮಾಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಈಗ ಈ ಆಲೋವೆರಾವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು 2 ರೀತಿಯಲ್ಲಿ ನಾವು ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಮೆಥಡ್ ಯಾವುದು ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನೀವೇನು ಮಾಡಬೇಕು, ಒಂದು ಆಲೋವೆರಾ ಎಲೆಯನ್ನು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಒಂದು ಕಂಟೈನರ್ ಅಥವಾ ಬೌಲಿಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 2-3 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ತಣ್ಣೀರಾದರೆ ಸಾಕು. ಈ ರೀತಿ ನೀರನ್ನು ಸೇರಿಸ್ಬಿಡಿ. ನಂತರ ಒಂದು ದೊಡ್ಡದಾದ ಈರುಳ್ಳಿಯನ್ನು ತಗೊಂಡು ಇದನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಬಿಡಿ. ನೋಡಿ, ಇದೇ ನೀರಿಗೆ ಹಾಕ್ತಾಯಿದ್ದೀನಿ. ನಂತರ ನಿಮಗೆ ಬೇಕಾಗಿದ್ದು ಒಂದು ಬೆಳ್ಳುಳ್ಳಿ. ದೊಡ್ಡ ಬೆಳ್ಳುಳ್ಳಿ ಆದರೆ 1 ಸಾಕು, ಸಣ್ಣದಿದ್ದರೆ 2 ತಗೊಳ್ಳಿ. ಇದನ್ನು ಚೆನ್ನಾಗಿ ಜಜ್ಕೊಂಡ್ಬಿಡಿ. ಜಜ್ಜಿಬಿಟ್ಟು ಇದೇ ನೀರಿಗೆ ಸೇರಿಸಿದರೆ ಆಯಿತು. ನೋಡಿ, ಇದನ್ನು ಈ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಆಲೋವೆರಾ ಇದೆ, ಈರುಳ್ಳಿ ಇದೆ ಮತ್ತು ಬೆಳ್ಳುಳ್ಳಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು 6-8 ಗಂಟೆಯವರೆಗೆ ಹೀಗೆ ನೆನೆಯೋದಕ್ಕೆ ಬಿಡಬೇಕು. ಈ ಟೈಮಲ್ಲಿ ಇದರ ಎಲ್ಲ ಸತ್ವಗಳು ನೀರಲ್ಲಿ ಬಿಟ್ಟಿರುತ್ತೆ. ನೋಡಿ, ಈಗ ಓಪನ್ ಮಾಡೋಣ. ನೋಡಿ, ಈ ನೀರಲ್ಲಿ ನಿಮಗೆ ಪೆಸ್ಟಿಸೈಡ್ಗೆ ಬೇಕಾದಂಥ ಎಲ್ಲ ಅಂಶಗಳು ಇದರಲ್ಲಿ ಇದ್ದಾವೆ. ಈಗ ಇದನ್ನು ನೀವು ಫಿಲ್ಟರ್ ಮಾಡಿಕೊಂಡು ಡೈರೆಕ್ಟಾಗಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು, ನಂತರ ಫಿಲ್ಟರ್ ಮಾಡ್ಕೊಳ್ಳಿ. ಇನ್ನೊಂದು ಕಂಟೈನರ್ಗೆ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯ ಸೊಲ್ಯೂಷನ್ ನಿಮಗೆ ತಯಾರಾಯಿತು. ಇದನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಇನ್ನೂ ನಿಮಗೆ ಎಫೆಕ್ಟ್ ಜಾಸ್ತಿ ಆಗಬೇಕು ಅನ್ನೋದಾದರೆ ಒಂದು 8 ಡ್ರಾಪ್ಸ್ ಲಿಕ್ವಿಡ್ ಸೋಪ್ ಅಥವಾ ಹ್ಯಾಂಡ್ ವಾಶನ್ನು ಇದಕ್ಕೆ ಆ್ಯಡ್ ಮಾಡಿ. ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ಸ್ಪ್ರೇಯರ್ಗೆ ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಆಯಿತು. ನೀವು ಲಿಕ್ವಿಡ್ ಸೋಪನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಚೆನ್ನಾಗಿ ಶೇಕ್ ಮಾಡಿ ಈ ಸ್ಪ್ರೇಯರ್ನ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಂತರ ಗಿಡಗಳಿಗೆ ಎಲ್ಲೆಲ್ಲಿ ನಿಮಗೆ ಕೀಟಗಳಿದ್ದಾವೆ ಅದಕ್ಕೆಲ್ಲ ನೀವು ಸ್ಪ್ರೇ ಮಾಡಿದರೆ ಆಯಿತು. ಒಂದೇ ದಿವಸದಲ್ಲಿ ಕೀಟಗಳೆಲ್ಲ ಹೋಗ್ತವೆ. ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಸಾವಯವ ರೀತಿಯಲ್ಲಿ ನೀವು ಈ ರೀತಿ ಕೀಟನಾಶಕವನ್ನು ತಯಾರು ಮಾಡ್ಕೊಳ್ಬೋದು. ಈಗ ಆಲೋವೆರಾವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಎರಡನೇ ರೀತಿಯಲ್ಲಿ ನಾವು ಪೆಸ್ಟಿಸೈಡನ್ನು ಹೇಗೆ ತಯಾರು ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ.
ನೀವು 1 ಕಪ್ನಷ್ಟು ಆಲೋವೆರಾವನ್ನು ತಗೊಳ್ಬೇಕು. ಇದಕ್ಕೆ ನೀರನ್ನು ಆ್ಯಡ್ ಮಾಡಿ. ಈ ರೀತಿ ಒಂದು 2ರಿಂದ 3 ಕಪ್ ಆದರೆ ಸಾಕು. ಆಮೇಲೆ ಒಂದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಸಣ್ಣದಿದ್ದರೆ 2 ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಇದನ್ನು ಚೆನ್ನಾಗಿ ಜಜ್ಕೊಳ್ಳಿ. ಇದೇ ನೀರಿಗೆ ಇದನ್ನು ಆ್ಯಡ್ ಮಾಡಿ. ಈಗ ನಿಮಗೆ ಬೇಕಾಗಿರೋದು ಒಂದು ದಾಲ್ಚಿನ್ನಿ ಚಕ್ಕೆ. ಇದನ್ನು ಸಹ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನಿಮಗೆ ದಾಲ್ಚಿನ್ನಿ ಚಕ್ಕೆಯ ಪೌಡರೇ ಡೈರೆಕ್ಟಾಗಿ ಸಿಕ್ಕರೆ 1 ಸ್ಪೂನ್ ಹಾಕಿದರೆ ಸಾಕು. ಈಗ ಇದಕ್ಕೆ ಇದನ್ನು ಸೇರಿಸ್ಕೊಂಡು ಬಿಡೋಣ. ನಂತರ ನಿಮಗೆ ಬೇಕಾಗಿರೋದು ಅರಿಶಿನ ಪುಡಿ. ನಾನಿಲ್ಲಿ ಅರಿಶಿನ ಕೊಂಬನ್ನೇ ತಗೊಳ್ತಾ ಇದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಎಫೆಕ್ಟ್ ಚೆನ್ನಾಗಿರುತ್ತೆ. ಇದನ್ನು ಕುಟ್ಟಿ ಈ ರೀತಿ ಪುಡಿ ಮಾಡಿ ಒಂದು ಅರ್ಧದಿಂದ 1 ಸ್ಪೂನ್ ಆದರೆ ಸಾಕು ಇದಕ್ಕೆ ಸೇರಿಸ್ಕೊಳ್ಳಿ. ನಿಮ್ಮಲ್ಲಿ ಇಲ್ಲ ಅಂತಂದರೆ ಅರಿಶಿನ ಪುಡಿಯನ್ನೇ ನೀವು 1 ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ಬಹುದು. ಈಗ ಇದನ್ನು ಸ್ಟವ್ ಮೇಲಿಟ್ಟು ನೀವು ಚೆನ್ನಾಗಿ ಬಿಸಿ ಮಾಡಬೇಕು. ಒಂದು 15ರಿಂದ 20 ನಿಮಿಷಗಳವರೆಗೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಒಂದು 15 ನಿಮಿಷ ಇದು ಚೆನ್ನಾಗಿ ಕುದ್ರೆ ಸಾಕು. ಇದರಲ್ಲಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಗಳ ಸತ್ವ ಇದರಲ್ಲಿ ಬಿಟ್ಟು ನಿಮಗೆ ಒಳ್ಳೆಯ ಆರ್ಗ್ಯಾನಿಕ್ ಕೀಟನಾಶಕ ತಯಾರಾಗುತ್ತೆ. ಈಗ ಇದನ್ನು ಹೀಗೆ ಕೂಲ್ ಆಗಲಿಕ್ಕೆ ಬಿಡಿ. ಇಲ್ಲಾಂತಂದರೆ ಇನ್ನೊಂದು ಟಂಬ್ಲರ್ ಅಥವಾ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕೂಲ್ ಆಗಲಿ. ನೋಡಿ, ಈಗ ಫುಲ್ ಕೂಲ್ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಳಗಡೆಲ್ಲ ನೋಡಿ ತಯಾರಾಗಿದೆ. ಈಗ ಇದನ್ನು ಇನ್ನೊಂದು ಕಂಟೈನರ್ಗೆ ಫಿಲ್ಟರ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಕೀಟನಾಶಕ ಈಗ ತಯಾರಾಗಿದೆ. ಇದು ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲೇ ಇರುತ್ತೆ. ಇದನ್ನು ಸ್ಪ್ರೇ ಮಾಡೋದಕ್ಕಿಂತ ಮೊದಲು ನೀವು ನೀರನ್ನು ಸೇರಿಸಬೇಕು. ಎಷ್ಟು ಪ್ರಮಾಣದಲ್ಲಿ ಅಂತಂದರೆ 1 ಲೀಟರ್ ನೀರಿಗೆ 200 ml ಈ ಸೊಲ್ಯೂಷನನ್ನು ಸೇರಿಸಬೇಕು. ಅಂದರೆ 1 ಕಪ್ ಅಥವಾ 1 ಭಾಗದಷ್ಟು ಈ ಸೊಲ್ಯೂಷನ್ನ ನೀವು ತೊಗೊಂಡ್ರೆ ಇದಕ್ಕೆ 5 ಭಾಗದಷ್ಟು ನೀರನ್ನು ಸೇರಿಸಬೇಕು. ಅಂದರೆ 1:5 ರೇಷಿಯೋದಲ್ಲಿ, ಅಂದರೆ 1 ಭಾಗ ಈ ಸೊಲ್ಯೂಷನ್ ಮತ್ತು 5 ಭಾಗದಷ್ಟು ನೀರನ್ನು ನಾವು ಇದಕ್ಕೆ ಸೇರಿಸಬೇಕು. ಆಗ ನಿಮ್ಮ ಕೀಟನಾಶಕ ಗಿಡಕ್ಕೆ ಸ್ಪ್ರೇ ಮಾಡಲಿಕ್ಕೆ ತಯಾರಾಗಿರುತ್ತೆ. ನಾವು ಉಪಯೋಗಿಸುವಂತಹ ಪ್ರಮಾಣ ತುಂಬಾ ಮುಖ್ಯ ಆಗುತ್ತೆ. ಆದ್ದರಿಂದ ಕರೆಕ್ಟಾಗಿ ನೀವು ಈ ಕೀಟನಾಶಕವನ್ನು ತಯಾರು ಮಾಡ್ಕೊಳ್ಬೇಕು. ನೋಡಿ, ತಯಾರಾಗಿದೆ ಕೀಟನಾಶಕ. ಇದನ್ನು ನೀವು ಡೈರೆಕ್ಟಾಗಿ ಸ್ಪ್ರೇಯರ್ಗೆ ಹಾಕ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಇದು ಎಲ್ಲ ರೀತಿಯ ಕೀಟಗಳಿಗೆ ಬರುತ್ತೆ. ಅಂತಂದರೆ ಮೀಲಿ ಬಗ್ಸ್, ಆಫಿಡ್ಸ್, ಥ್ರೈಪ್ಸ್ ಇರ್ಬೋದು, ಮೈಟ್ಸ್ ಇರ್ಬೋದು. ಇವೆಲ್ಲದಕ್ಕೂ ನೀವು ಇದನ್ನು ಉಪಯೋಗಿಸ್ಬೋದು. ಬ್ಲ್ಯಾಕ್ ಸ್ಪಾಟ್ಸ್ಗೂ ಕೂಡ ಉಪಯೋಗಿಸ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಇರುವಂತಹ ಆಲೋವೆರಾವನ್ನು ಅಂತಂದರೆ ಆಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು, ಫಂಗಿಸೈಡನ್ನು ಅಂದರೆ ಸಾವಯವ ರೀತಿಯಲ್ಲಿ ಕೀಟನಾಶಕವನ್ನು ಮತ್ತು ಶಿಲೀಂಧ್ರನಾಶಕವನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಅಂತೇಳಿ. ಇದರಿಂದ ಗಿಡಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.